ಹೂ ಆರ್ ದೋಸ್? ನಮ್ಮ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡ್ತೀರಿ ಸಿದ್ದರಾಮಯ್ಯವರ? ಏನು ಉತ್ತರ ಕೊಡ್ತೀರಿ ಗೃಹ ಮಂತ್ರಿ ಪರಮೇಶ್ವರ್ ಅವರ? ಏನು ಉತ್ತರ ಕೊಡ್ತೀರಿ ಡಿ ಕೆ ಶಿವಕುಮಾರ್ ಅವರ? ಮುಖ್ಯಮಂತ್ರಿಯಾಗಿ ಫೈಟ್ ಮಾಡುವಂಥವ್ರ ಷಡ್ಯಂತ್ರ ಅಂತ ಯಾವ ಆಧಾರ ಮೇಲೆ ಹೇಳಿದ್ರಿ ಅಂತ ಹೆಣ್ಮಕ್ಳು ಕೇಳ್ತಾರೆ. ಉತ್ತರ ಕೊಟ್ಟರೆ ಅವ್ರಿಗೆ ಇಲ್ಲ ಅಂತಂದ್ರೆ ಒಪ್ಪಿಕೊಡ್ರಿ. SITಗಿಂತ ಕೆಲಸ ತೋಡ್ ಪಾಪ ಮಾಡ್ತಾ ಇದ್ದಾರೆ ಅಧಿಕಾರಿ. ನೀವು ಹೆಂಗೆ ಹೇಳ್ತಾರೆ ನಂಗೆ ಕೇಳ್ತಾರೆ ಅವರು. ಸತ್ಯ ಹೇಳ್ಸಕ್ಕೆ ಹೇಳ್ರಿ, ಮತ್ತೇನು ಬೇಕಾಗಿಲ್ಲ. ಅದರ ಅರ್ಥ ಹೆಗ್ಗಡೆ ಅವರು ಅಪರಾಧ ಪ್ರೂವ್ ಮಾಡೋದು ಬೇಕಾಗಿಲ್ಲ, ತನಿಖೆ ಆಗ್ಬೇಕಲ್ಲ. ಇವ್ರು ಆರೋಪ ಮಾಡೋದು ಸುಳ್ಳ, ಅಲ್ಲಿ ನಡೆದ ಘಟನೆ ಸುಳ್ಳ, ಆರೋಪ ಮಾಡೋದು ಸುಳ್ಳ ಅಂದರೆ ಘಟನೆ ಸುಳ್ಳ. ಹಾಗೆ ಇವರೇ ಮಾಡಿದಾರ. ಇದಕ್ಕೆಲ್ಲ ಉತ್ತರ ಹುಡುಗೋ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮೇಲೆ ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗುಚ್ಚಲು ಜಗಳಾಡೋಕ್ಕಿಂತಲೂ ಲಕ್ಷ ಹರಿಸಿದ್ರೆ ಈಗಾಗಲೇ ಹೆಣ್ಣುಮಕ್ಕಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋ ಜೊತೆಗೆ ಫ್ರೀ ಬಸ್ ಮಾಡಿದಿರಿ. ಅದನ್ನು ಕಳ್ಕೊಳ್ತೀರಿ ಮುಂದಿನ 2028 ಚುನಾವಣೆಯಲ್ಲಿ. ಆ ಹೆಣ್ಮಕ್ಳು ನಿಮಗೆ ವಿರೋಧ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇದು ನಿಮ್ಮ ಗಮನದಲ್ಲಿರಲಿ. ಯಾಕೆಂದ್ರೆ ನೀವು ಮಾಡೋದಿಲ್ಲ ವೋಟ್ ಬ್ಯಾಂಕಾಗಿ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ಇವತ್ತು ಕಾಂಗ್ರೆಸ್ಸಲ್ಲಿ, BJPಯಲ್ಲಿ, JDSಲ್ಲಿ ಯಾವುದೂ ಇರಲಿ, ಕೇವಲ ಓಟ್ಗಾಗಿ ಮಾಡೋದು ಬಿಟ್ಟು ಬೇಡ್ರಿ. ಸತ್ಯನ ಹುಡುಕ್ ಸಾಕಾಗ್ತೀರಿ. SIT ನಿಮ್ಮ ಕೈಯಾಗದ. ಪಾಪ ನೀವು ಡೈರೆಕ್ಷನ್ ಮಾಡಿ ನಿಶ್ಚಿತವಾಗಿ ಸತ್ಯ ಅಷ್ಟೇ ಹೇಳಿಸ್ರಿ, ನಮಗೆ ಇಲ್ಲದೇನು ಬೇಕಾಗಿಲ್ಲ. ಒಂದು ವೇಳೆ ಹೆಗ್ಗಡೆ ಅವರು ಸುಳ್ಳಿದ್ರೆ ಹೋಗಿ ಅವ್ರು ಪಾಪ ಆದ್ರೆ ಮಾಡಿದವ್ರು ಯಾರು? ಹೂ ಈಸ್ ದ ಕಿಲ್ಲರ್? ಹೂ ಆರ್ ದ ಕಿಲ್ಲರ್? ಇದು ಪ್ರಶ್ನೆ ನಂದಲ್ಲ, ಮಹಿಳಾ ಮನೆಗಳದ್ದು. ಈ ರಾಜ್ಯದ ಅರ್ಧ ಜೀವಿಗಳು ನಿಮಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಇವರೆಲ್ಲ ಒಂದಾದರೆ ನಿಮ್ಮ ಸರ್ಕಾರ ಬಿದ್ದು ಹೋಗಲು 2 ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸ್ವಲ್ಪ ನಿಲ್ಲಿಸ್ಬೇಡಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ಬಂಧನಗಳು.